ಮುಗಿತಾ ಇಲ್ಲ ಏನು ಅಪ್ಪ ಫುಲ್ ಡೀಪಾಗಿ ನೋಡ್ತಾರೆ. ಅವ್ರಿಗೆ ಈಗ ಟೆನ್ಷನ್ ಹತ್ಬಿಟ್ಟಿರ್ತದೆ ಪಕ್ಕ ಹೊಡ್ಸ್ಕೊತವ್ರಲ್ಲ ಅಂತ ಅವ್ರಿಗೆ ಜಾಸ್ತಿ ಟೆನ್ಷನ್ನು. ಇನ್ನು ನಾನೇನಾರು ಹೇಳಿದ್ರೆ ಹಿಂಗೆ ನೋಡಿ ಸೋಲ್ತಾರೇನಪ್ಪ, ಸೋಲ್ತಾರೆ RCB ಅವ್ರು ಇವತ್ತು. ಹಾಂ ಗೈಸ್, ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವಾಗ ಹಂಗೆ ಎಲ್ಲ ಓಪನ್ ಮಾಡಿ ಜಸ್ಟ್ ದೀಪ ಎಲ್ಲ ಹಾಕ್ಬಿಟ್ಟು ಹೊರಟೆ ಮನೆ ಹತ್ರ. ಟೈಮ್ ಆಗೈತೆ ಕಾಲೇಜಿಗೆ, ಸೊ ಅದಕ್ಕೋಸ್ಕರ ಇವಾಗ ಹೊರಡಬೇಕು. ಅಪ್ಪ ಬಂದಿಲ್ಲ ಇನ್ನೂ, ಹೊರಡ್ತಾ ಇದ್ದೀನಿ ನಾನು ಮನೆಗೆ. ಇನ್ನೊಂದು 10 ನಿಮಿಷ ಬಿಟ್ಟಿನಿ ರಿಟರ್ನು. ಅಲ್ಲಿವರೆಗೂ ಫೋನ್ ಮಾಡ್ತೀನಿ ಅವ್ರಿಗೆ, ಅವ್ರು ಬಂದಿರ್ತಾರೆ ಅಲ್ಲಿವರೆಗೂ. ನಾನು ಅಲ್ಲಿವರೆಗೂ ಮನೆ ಹತ್ರ ಹೋಗ್ತೀನಿ. ಹೋಗ್ಬೇಕಾದ್ರೆ ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ, ಆಮೇಲೆ ಬರಬೇಕಾದ್ರೂ ಟೈಮ್ ಇರೋಲ್ಲ. ಸೊ ಅದಕ್ಕೋಸ್ಕರನೇ ಟೈಮ್ ಸಿಗದೆ ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಗೈಸ್, ಮನೆಗೆ ಬಂದೆ. ಇವಾಗ ಹಂಗೆ ಸ್ವಲ್ಪ ಮುಖ ಎಲ್ಲ ತುಳ್ಕೊಂಡೆ, ಸ್ವಲ್ಪ ಬೆವರೆಲ್ಲ ಆಗಿತ್ತಲ್ಲ ಅಂತ ಮಮ್ಮಿ ಚಿತ್ರಾನ್ನ ಮಾಡೋರು ಅನ್ಸುತ್ತೆ. ಪಕ್ಕ ಚಿತ್ರಾನ್ನ ಮಾಡೋರು ಮಮ್ಮಿ. ಇವಾಗ ಸ್ವಲ್ಪ ಕ್ರೀಮ್ ಏನಾದರೂ ಹಚ್ಕೊಂಡ್ಬಿಟ್ಟು ತಿಂಡಿ ಮಾಡಿಕೊಂಡು ಗಾಡಿ ಎಲ್ಲ ಈಚೆ ಹಾಕ್ಬೇಕಿನ್ನು. ಅದೇ ಮಾಡಿಬಿಡ್ತೀನಿ. ಫಸ್ಟ್ ಗಾಡಿ ಹಾಕ್ಬಿಡ್ತೀನಿ ಈಚೆ. ಗಾಡಿ ಹಾಕ್ಬಿಟ್ಟು ಈಚೆ ಏನು ಗಾಡಿ ಮೇಲೆ ಟವಲ್ಗೆ ನೆನ್ನೆಯನ್ನು ವಾಶ್ ಮಾಡಿಸಿದ್ವಿ. ಇವತ್ತು ಮಳೆ ಅಲೆ ಫುಲ್ ಎಲ್ಲ ಗಾಡಿ ಎಲ್ಲ ಗಬ್ಬಿಯದೋಯ್ತದೆ, ಏನು ಮಾಡೋಂಗಿಲ್ಲ. ನೆನ್ನೆ ನೀಟಾಗೆಲ್ಲ ತೊಳ್ಸಿ ಗಿಳಿಸಿ ಎಲ್ಲ ಮಾಡಿಸ್ಕೊಂಡ್ಬಂದಿದೆ. ಬಟ್ ಇವತ್ತು ಮಳೆ ಇರೋ ಕಾರಣ ಫುಲ್ ಗಾಡಿ ಎಲ್ಲ ಗಲೀಜೆದೋಯ್ತದೆ. ಇವತ್ತು ಇಷ್ಟು ನೀಟಾಗಿರೋ ಗಾಡಿ ಸಂಜೆ ಬರೋ ಅಷ್ಟರಲ್ಲಿ ಎಲ್ಲ ಫುಲ್ ಗಲೀಜು. ಕೀ ಈಚೆನೇ ಬಿಟ್ಬಿಟ್ಟಿದೆ. ಇಲ್ಲಿರೋ ಮಕ್ಕಳು ಸರಿ ಇಲ್ಲ, ಕೀಗಿನೇ ಹೊಡ್ಕೊಂಡು ಹೊಂಟೋಗ್ಬಿಟ್ರೆ ಕೀ ಆಮೇಲೆ ಇನ್ನೊಂದು ಸ್ಪೇರ್ ಐತೆ ಇದೆ, ಆಮೇಲೆ ಎಲ್ಲರೂ ಕಳ್ಕೊಂಬಿಟ್ಟು ಅದೇ ಬ್ಯಾಗ್ ಬೇಕು. ಸೊ ಅದಕ್ಕೆ ಕೀನೇ ಒಳಗೆ ಎತ್ಕೊಂಬಂದ್ಬಿಟ್ಟಿದ್ದೀನಿ. ನನಗೆ ತಂದು ಕೊಟ್ಟರು ಚಿತ್ರಾನ್ನ ಸ್ಪೂನ್ ಎಲ್ಲ ಕೊಟ್ಬಿಟ್ಟವ್ರು. ಇವತ್ತು ಸ್ಪೂನೇ ಕೇಳಿರಲಿಲ್ಲ ನನಗೆ ಮುಂಚೆನೇ, ಸ್ಪೂನ್ ಎಲ್ಲ ಕೊಟ್ಟವ್ರೆ. ತಿಂಡಿ ಮುಗಿಸ್ಕೊಂಬಿಟ್ಟು ಇವಾಗ ಗಾಡಿ ತೊಗೊಂಡು ಕಾಲೇಜ್ ಹತ್ರ ಹೋಗ್ತಾ ಇದ್ದೀನಿ. ಫೋನ್ ಮಾಡಬೇಕು ಅಂತ ಇದ್ರಲ್ಲಿ ಫೋನ್ನ ರಿಸೀವ್ ಮಾಡ್ತಾಯಿಲ್ಲ. ಅರ್ಧ ಗಾಡಿ ಬರ್ತಾ ಇರ್ತದೆ. ಸೊ ನಿಮ್ಗೆ ಫೋನ್ ಮಾಡಿಬಿಟ್ಟು ಕಾಲೇಜ್ ಹೋಗ್ಬಿಟ್ಟು ಬಂದು ಮೀಟ್ ಆಗ್ತೀನಿ. ಕಾಲೇಜಿಗೆ ಬಂದಿದ್ದಾಯ್ತು. ಇವಾಗ ಕ್ಲಾಸ್ ನಡೀತಾ ಇದೆ ಅನಿಸುತ್ತೆ. ಕ್ಲಾಸ್ಗೆ ಹೋಗ್ಬೇಕು. ಈ ತಡಿ ಮುಂಚೆ ಸ್ನ್ಯಾಪ್ ಹಾಕ್ತೀನಿ. ಹಾಂ, ವಾಟ್ ಎ ಶಾಟ್. ಕೊಡು. ಇದೇನು ಸರ್ ಎಲ್ಲ ಬಲೆ ಹಾಕ್ತಿದ್ದೀರಾ ಬರೀ ಅವನಿಗೆ? ಓಹೋ, ಪ್ಯಾನಿಕ್ ಶಾಟ್. ಓ ಕೊಟ ಏ ಮಾಡ್ದಾಗ್ತಾವ್ ಕಣ್ರಿ. ಕಾಯ್ಸ್, ಇವಾಗ ಕಾಲೇಜ್ ಮುಗಿಸ್ಕೊಂಡು ಬಂದೆ ಜಸ್ಟ್ ಮನೆಗೆ. ಗಾಡಿ ಎಲ್ಲ ಒಳಗಡೆ ಹಾಕಿ ಯಾವುದೋ ಮನೆ ಕೆಲಸ ನಡೆಸ್ತಾರೆ. ಅದಕ್ಕೆ ಟಕ್ 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 ಅಂತ ಸೌಂಡ್ ಬರ್ತೈತೆ. ನಾನು ಈಗ ಬಂದಲ್ಲ, ಶರ್ಟ್ ಎಲ್ಲ ತೆಗ್ಬಿಟ್ಟು ಮೇಲೆ ಹಾಕ್ತೀನಿ. ಈಗ ಬಂದು ಗಾಡಿ ಎಲ್ಲ ಒಳಗಡೆ ಹಾಕಿದೆ. ಮಮ್ಮಿ ಬಟ್ಟೆ ಜೋಡಿಸ್ತಾವ್ರೆ. ಅವ್ರ ಪಾಡಿಗೆ ಅವ್ರು ಜೋಡಿಸ್ತಾ ಇರಲಿ. ಏನೂ ಅಡುಗೆ ಇಲ್ಲ ಅನ್ನಿಸ್ತದೆ. ಇನ್ನೂ ಮಾಡಿಲ್ಲ. ಇನ್ನೂ 1 ಗಂಟೆ ಈಗ ನಿಧಾನಕ್ಕೆ ಮಾಡ್ತಾರೆ. ಆವಾಗ ತಿನ್ನೋದಷ್ಟೇ ನಿಧಾನಕ್ಕೆ ಮಾಡಿದಾಗ. ಈಗ ಅಂಗಡಿ ಹತ್ರ ಹೋಗ್ತೀನಿ. ಆಮೇಲೆ ಇನ್ನು ಬರ್ತೀನಿ. ಹೋಯ್ತಾ ಇವತ್ತು ಅಲ್ಲೇ ಬಿಸಿಲು ಫುಲ್ ಬಿಸಿಲು ಹೊಡಿತಾಯಿತ್ತು. ಇವತ್ತು ಬೆಳಿಗ್ಗೆ ಇನ್ನೂ 1 ಗಂಟೆಗೆ ಮಳೆ ಬರುತ್ತೆ. ಇಷ್ಟು ಬಿಸಿಲೇ ಇದೆ ಅಂದರೆ ಇವತ್ತು ಪಕ್ಕ ಮಳೆನೇ. ನನ್ನ ವಾಯ್ಸ್ ಜೊತೆ ಈಗ ಹೊಡಿತೆ ಟಕ್ 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 ಸೌಂಡ್ ಕೂಡ ಗೊತ್ತಾಗ್ತದೆ. ನಾನೀಗ ಹಂಗೆ ಅಂಗಡಿ ಹತ್ರ ನೆಟ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಬರೋಣ ಅಂತ. ಗೈಸ್, ಮಧ್ಯಾಹ್ನ ವ್ಲಾಗ್ ಎಂಡ್ ಅಪ್ ಮಾಡ್ದವ್ನು ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಹೋಗ್ಬಿಟ್ಟು ಮಲಗಿಬಿಟ್ಟಿದೆ. 3 ಇಂದ 5ವರೆಗೂ ಕ್ರಿಕೆಟ್ ಆಡೋಕ್ಕೂ ಹೋದೆ. ಆಮೇಲೆ ಹಂಗೆ ಫೋನ್ ಬಿಟ್ಬಿಟ್ಟು ಚಾರ್ಜ್ ಹಾಕಿ ಡೈರೆಕ್ಟ್ ಬಂದ್ಬಿಟ್ಟು ಅಂಗಡಿ ಹತ್ರ ಹಾಲೆಲ್ಲ ತೊಗೊಂಬಂದು ಕೂತಿದ್ದೀನಿ. ವ್ಲಾಗ್ನ ಹಂಗೆ 3 o'clock ಎಂಡ್ ಮಾಡಿದ್ದು. ಅಲ್ಲಿಂದ 3 hours ಏನು ಮಾಡೇ ಇಲ್ಲ. ಕ್ರಿಕೆಟ್ ಆಡೋದಕ್ಕೆ ಫೋನ್ ತೊಗೊಂಡೋಗಿದ್ದೆ, ಬಟ್ ಬಿದ್ದರೆ ಏನಾರು ಹೊಡೆದೋಗುತ್ತಲ್ಲ ಅಂತ ತೊಗೊಂಡೇ ಹೋಗಿದ್ದ. ವೆದರ್ ನೋಡಿ ಹಾಲೆ ರೈನ್ ಬರೋಂಗೆ ಆಗೈತೆ. ನೆನ್ನೆ ನೈಟ್ 1 o'clock ಏನೋ ಮಳೆ ಬಂದೈತೆ. ನೆನ್ನೆ ನೈಟ್ ಮಾಡಬೇಕಿತ್ತು ವ್ಲಾಗ್ನ, ಎದ್ಬಿಟ್ಟು ಎಚ್ಚರಿಕೆ ಆಯಿತು. ಬಟ್ ಅದನ್ನ ಮುಗಿಸ್ಬಿಟ್ಟಿದ್ನಲ್ಲ, ಹಾಲೆ ಎಡಿಟ್ ಮಾಡಿ ಎಲ್ಲ ಅಪ್ಲೋಡ್ ಮಾಡಿಬಿಟ್ಟಿದ್ದೆ. ಅದಕ್ಕೋಸ್ಕರ ಹೋಗಲಿಲ್ಲ. ಇಲ್ಲ ಅಂದರೆ ಮಾಡಿವೆ. ಇವಾಗ ಒಂದು ಸ್ವಲ್ಪ ಹೊತ್ತು ಅಂಗಡಿ ಹತ್ರ ಇಡ್ತೀನಿ, ಕ್ಲೋಸ್ ಮಾಡ್ಕೊಂಡು ಹೊರಡ್ತೀನಿ. ಇನ್ನೂ ಟೈಮ್ ಐತೆ ಕ್ಲೋಸ್ ಮಾಡೋಕ್ಕೆ. ಅಲ್ಲೇ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬಂದಿದ್ದೆ. ಬಟ್ ಇವಾಗ ಟ್ಯಾಬ್ಲೆಟ್ ತರಬೇಕಿತ್ತು, ಅದಕ್ಕೋಸ್ಕರ ಹೋಗ್ಬಿಟ್ಟು ತಂದೆ. ಗಾಡಿ ಈಚೆನೇ ಬಿಟ್ಟಿದ್ರು ಡ್ಯಾಡಿ, ಹೋಗ್ಬಿಟ್ಟು ತೊಗೊಂಬರ್ಲಿ ಅಂತ. ನಾನು ಹಂಗೆ ಇದ್ದೆ, ಈಚೆನೇ ಗಾಡಿ ಬಿಟ್ಟು ಹೋಗ್ಬಿಟ್ಟು ತೊಗೊಂಬಿಟ್ಟು ಬರ್ತೀನಿ. ತಂದಿದ್ದಾಯಿತು, ಮತ್ತೆ ಹೋಗ್ಬಿಟ್ಟು ತರ್ತೀನಿ ಅಂತ ಇದ್ದೀನಿ ನಾನು. ಗಾಡಿ ಒಳಗಡೆ ಹಾಕ್ಬಿಟ್ಟು ಡೋರ್ ಲಾಕ್ ಹಾಕ್ಬಿಟ್ರೆ ಮೇಲೇನು ಟೆನ್ಷನ್ ಇರೋಲ್ಲ. ಊಟ ಮಾಡಿಬಿಟ್ಟು ಆರಾಮ್ಸೆ ಒಂದು 10 ನಿಮಿಷ ತಿರ್ಬೋದು. ಊಟ ಆಗಿದ ತಕ್ಷಣ ಗಾಡಿ ಹಾಕೋದು ಅಂದರೆ ಸ್ವಲ್ಪ ಟೆನ್ಷನ್ ಇರ್ತದೆ. ಡೋರೆಲ್ಲ ಹಾಕ್ಬಿಟ್ಟು ಒಳಗಡೆ ಹೋಗೋಣ. ಆಮೇಲೆ ಊಟ ಆಗಿರ್ಬೇಕು ಆಲ್ರೆಡಿ. ಮಮ್ಮಿ ಕುಕ್ಕರ್ ಇಡ್ತಾವ್ರೆ ಅಂದರೆ ಆಗೈತೆ ಅಂತ ಪಕ್ಕ. ಊಟ ಎಲ್ಲ ಮುಗಿಸ್ಕೊಂಡು ಬರ್ತೀನಿ, ಸಿಗ್ತೀನಿ.
ಊಟ ಮಾಡೋದು ಏನು ತೋರಿಸೋಣ, ನಾರ್ಮಲ್ ಎಲ್ಲ ಊಟ ಮಾಡೋದೇನೆ, ಸೇಮ್ ಡಿಫ್ರೆಂಟ್ ಏನು ಮಾಡಲ್ಲ. ಸೊ ಫೋನ್ ಚಾರ್ಜೆಲ್ಲ ಹಾಕ್ಬಿಟ್ಟು ಊಟ ಮಾಡ್ಕೊಂಬರಕ್ಕೆ ಹೋಗ್ತೀನಿ. ಕ್ರಿಕೆಟ್ ನೋಡ್ತಿದೆ, ಸೌಂಡ್ ಬಂತು. ಯಾಕೋ ಸೋಲಂಗವ್ರೆ ಅಲ್ಲೇ 250 ಸಮಥಿಂಗ್ ಹೊಡೆದ್ಬಿಟ್ಟವ್ರೆ. ಏನೂ ಮಾಡೋಂಗಿಲ್ಲ. ಒಂದು 5 ನಿಮಿಷ ಈಚೆ ಬರ್ತೀವಿ. ಇನ್ನೆಲ್ಲ ನಾಯಿಗಳೆಲ್ಲ ಈಚೆ ಪಾರ್ಟಿ ಮಾಡ್ತಾವೆ. ಇವು ಬಂದೇ ಪಾಟೆಲ್ಲ ಬೀಳ್ಸ್ಬಿಟ್ಟು ಹೋಗ್ಬಿಟ್ಟಿರ್ತವೆ. ಗಾಳಿ ಬೀಸ್ತೈತಿ. ಇವತ್ತು ಮೋಸ್ಟ್ಲಿ ನೈಟ್ ಮಳೆ ಅನಿಸುತ್ತೆ. ಚಂದ್ರ ಐತೆ ಅಂದರೆ ಮಳೆ ಇರಲ್ಲ. ಚಂದ್ರ ಇಲ್ಲ ಅಂದರೆ ಒಂದು ಪಕ್ಷ ನಂಬೋದು ಮಳೆ ಐತೆ ಅಂತ. ಚಂದ್ರ ಐತೆ ಅಂದರೆ ಮಳೆ ಇರಲ್ಲ ಪಕ್ಕ. ಇವತ್ತು ಗಾಳಿ ಬೀಸ್ತದೆ ನೋಡಿ, ಇಷ್ಟು ತಣ್ಣಗೆ ಚಿಲ್ ವೆದರ್ ಇವತ್ತು. ನಾನು ಹೋಗ್ಬಿಟ್ಟು ಊಟ ಮಾಡಬೇಕು. ಅದು ನೋಡ್ತಾ ಬೇಜಾರೇ ಆಗೋಯ್ತು. ಜಾಸ್ತಿ ಅಲ್ಲಿ 250 ಹೊಡೆದವ್ರಲ್ಲ ಅಂತ. ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ನೋಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಹೊಡ್ಸ್ಕೊಳ್ಳಲ್ಲ. ಅಲ್ಲೇ ಮುಗಿತಾ ಇಲ್ಲ ಇನ್ನು ಅಪ್ಪ ಫುಲ್ ಡೀಪಾಗಿ ನೋಡ್ತಾರೆ. ಅವ್ರಿಗೆ ಈಗ ಟೆನ್ಷನ್ ಎದ್ಬಿಟ್ಟಿರ್ತದೆ ಪಕ್ಕ, ಹೊಡ್ಸ್ಕೊತವ್ರಲ್ಲ ಅಂತ. ಅವ್ರಿಗೆ ಜಾಸ್ತಿ ಟೆನ್ಷನ್ನು. ಇನ್ನು ನಾನೇನಾರು ಹೇಳಿದ್ರು ಹಿಂಗೆ ನೋಡಿ ಸೋಲ್ತಾರೇನಪ್ಪ, ಸೋಲ್ತಾರೆ RCB ಅವ್ರು ಇವತ್ತು. ಹಾಂ ನೋಡಿ, ಇದು ಫ್ಯಾನಿಸಮ್ ಅಂದರೆ ಸೋಲ್ತಾರ ಅಂದರು ಸೋಲಲ್ಲ ಅಂತ. ಅದು 500 ಹೊಡಿಲಿಬೇಕು. ನಮ್ಮಪ್ಪ ಹೇಳೋದು ಒಂದು ಗೆಲ್ತಾರೆ ಅಂತ. ಇನ್ನೊಂದು ಸರ್ತಿ ನೋಡಿ 270 ಎಲ್ಲಪ್ಪ ಹೊಡಿತಾರೆ. ಅಲ್ಲಿ ನೋಡಿ ಅವ್ರು ಹೊಡಿತೀನಿ ಅಂತ ಹೇಳಿದ ಮುಂಚೆ ಈಗ 54 ನೋಡಿ. ಇದೆ RCB ಫ್ಯಾನು. ಹಿಂಗೆ ನಮ್ಮಪ್ಪ ಆಲೇ ಸಂಜೆ ಅಂಗಡಿಯಿಂದ ಬಂದ್ಬಿಟ್ಟು ನೋಡ್ಕೊಂಡೆ ಕೂತ್ಕೊಂಡವ್ರೆ. ಏನು ನಾನು ಇವಾಗ ಹೋಗ್ಬಿಟ್ಟು ಸ್ವಲ್ಪ ರೇಗಿಸ್ತೀನಿ. ಸೂಟ ಆಯಿತು. ಫೋನ್ ಚಾರ್ಜ್ ಹಾಕಿದ್ದೆ ಹಿಂಗೆ ಇಲ್ಲಿಂದ ತೊಗೊಂಡೋಗೋಣ ಅಂತ. ಅಪ್ಪಂಗೆ ರೇಗಿಸ್ಬಿಟ್ಟಿದ್ದೀನಿ ಸೋಲ್ತಾರೆ ಅಂತ. ಅದಕ್ಕೆ ನಾನು ಏನು ಹೇಳಿದ್ರು ಕೇಳ್ತಾ ಇಲ್ಲ. ಅದಕ್ಕೆ ನಾನು ಒಳಿಕೆ ಹೋಗ್ತಾ ಇಲ್ಲ. ಸುಮ್ಮನೆ ಒಳಿಕೆ ಹೋದ್ರೆ ಇವಾಗ ಬೈತಾರೆ. ಅದಕ್ಕೆ ನನಗೆ ಒಳಿಕೆ ಹೋಗಲ್ಲ. ಈಗ ಏನಾದ್ರು ಜಾಸ್ತಿ ಹೇಳ್ಬಿಟ್ರೆ ಬೈದ್ಬಿಡ್ತಾರೆ. ಸುಮ್ಮನೆ ಅದಕ್ಕೆ ನಾನು ಹೋಗೋಕ್ಕೆ ಇಲ್ಲ. ಈಚೆಗೆ ಹೋಗಿ ಬಂದುಬಿಟ್ಟಿದ್ದೀನಿ ಸುಮ್ಮನೆ. ಒಳಿಕೆ ಹೋದರೆ ಬೈತಾರೆ. ಈಗ ಗೈಸ್ ಇಷ್ಟೊತ್ತು ಈಚೆ ಇದ್ದೆ. ಇವಾಗ ಡೋರ್ ಕ್ಲೋಸ್ ಮಾಡಿಬಿಟ್ಟು ನೋಡ್ತೀನಿ ಒಳಗಡೆ ಏನಿದೆ ಅಂತ. ಒಳಗಡೆ ನೋಡಿಕೊಂಡು ಎಡಿಟ್ ಮಾಡೋಕ್ಕೆ ಕೂತ್ಕೋತೀನಿ. ಅದಾದರೂ ಮಾಡ್ತೀನಿ. ಇನ್ನೂ ಬೇಜಾನ್ ಬೇಕು ರನ್ನು. ಸೊ ಇವಾಗ ನಾನು ಏನು ಮಾಡಲ್ಲ, ಸಿಂಪಲ್ಲಾಗಿ ಎಡಿಟ್ ಮಾಡ್ತೀನಿ. ಅಲ್ಲಿ ಈಗ ಅಪ್ಲೋಡ್ ಹಾಕಿದ್ರೂ ಅಪ್ಲೋಡ್ ಆಫ್ ಮಾಡಿಸ್ತಾರೆ. ಕ್ರಿಕೆಟ್ ನೋಡ್ತಾರಲ್ಲ ಹೆಂಗೋ ಆಫ್ ಮಾಡಿಸ್ತಾರೆ. ಅದಕ್ಕೆ ಎಡಿಟ್ ಮಾಡಿ ಇಟ್ಟಿರ್ತೀನಿ. ಅವ್ರು ಆಯಿತು ಅಂದಿದ ತಕ್ಷಣ ಅಪ್ಲೋಡ್ ಹಾಕ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ಅಲ್ಲೇ ಮಲಗಿದ್ದೆ, ಇವಾಗ ಎದ್ದೆ ಮತ್ತೆ ಎಡಿಟ್ ಮಾಡಬೇಕಲ್ಲ ಅಂತ. ಇವಾಗ ಅದೇ ಟೆನ್ಷನ್. ಈಗ ಮಲಗಿಬಿಟ್ಟಿದ್ದೆ ಅರ್ಧಂಬರ್ಧ. ಮಾತ್ರೆ ಒಂದು ಟ್ಯಾಬ್ಲೆಟ್ ತೊಗೊಂಡು ಈಗ ಮತ್ತೆ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟು ಮಲಗಬೇಕು. ಸೊ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.